ಶ್ರೀ ಹಿರನಂದಿ ಬಸವೇಶ್ವರ ಜಾತ್ರೆ ಇವತ್ತು 2ನೇ ತಾರೀಕು ನಮ್ಮ ಹಿರನಂದಿ ಗ್ರಾಮದ ಜಾತ್ರೆಯಲ್ಲಿ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಒಳ್ಳೆಯ ವಿಜೃಂಭಣೆಯಿಂದ ಜಾತ್ರೆಯನ್ನು ನೆರವೇರಿಸ್ಕೊತಾ ಪ್ರತಿ ವರ್ಷದ ಪದ್ಧತಿ ಇದು ಸರ ಈ ಜಾತ್ರೆಯನ್ನು ನೆರವೇರಿಸಿ ಎಲ್ಲ ಭಕ್ತಾದಿಗಳು ಒಂದಾಗಿ ಸೇರಿ ಜಾತ್ರೆಯನ್ನು ಒಳ್ಳೆಯ ರೀತಿಯಿಂದ ಮಾಡೋಣ ಅಂತೇಳಿ ನಾನು ಹೇಳೋದು ಮುಗಿಸ್ತೀನಿ. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಆರಾಧ್ಯ ದೈವ ಬಸವೇಶ್ವರ ಪಾದಗಳಿಗೆ ಹಣಿಮಿಡಿದು ಇವತ್ತಿನ ದಿವಸ ಸದ್ಗುರು ಬಸವೇಶ್ವರ ರಥೋತ್ಸವ 6:15ಕ್ಕೆ ಸಾಯಂಕಾಲ 6:15ಕ್ಕೆ ರಥೋತ್ಸವ ಕಾರ್ಯಕ್ರಮ ಇರುವುದು. ದಯವಿಟ್ಟು ಎಲ್ಲ ಗ್ರಾಮದ ಸರ್ವ ಭಕ್ತರು ಬಂದು ಆಗಮಿಸಿ ಸದ್ಗುರು ಬಸವೇಶ್ವರನ ರಥೋತ್ಸವ ಕಣ್ತುಂಬಿಕೊಂಡು ಸಂತೋಷ ಪಡುವಂಥ ಈ ಗೋಕಾಕ್ ತಾಲೂಕಿನಲ್ಲಿ ದೊಡ್ಡ ಸದ್ಗುರು ಬಸವೇಶ್ವರನ ಜಾತ್ರೆ ಅದ್ಧೂರಿಯಾಗಿ ಸಾಗಲೆಂದು ಈ ಹಿರೇನಂದಿ ಗ್ರಾಮದ ಪರವಾಗಿ ಎಲ್ಲ ನನ್ನ ಗ್ರಾಮಸ್ಥರು ಭಕ್ತಾದಿಗಳು ಆಗಮಿಸುವವರಿಗೂ ಸರ್ವ ಆಧಾರ ಸ್ವಾಗತ ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ಗೋಕಾಕ್ ತಾಲೂಕಿನ ಹಿರೇನಂದಿ ಗ್ರಾಮದ ಶ್ರೀ ಬಸವೇಶ್ವರ ರಥೋತ್ಸವ ಜಾತ್ರೆಯು ಅದ್ಧೂರಿಯಾಗಿ ನಡೆಯುತ್ತಿದೆ. ಇವತ್ತು ಅಂದರೆ ಗುರುವಾರ 2/4/2026 ಸಾಯಂಕಾಲ 6:15 ಗಂಟೆಗೆ ರಥೋತ್ಸವ ಜರುಗುತ್ತದೆ. ಅದಾದ ನಂತರ 10:30 ಗಂಟೆಗೆ ಮಾತು ಸತ್ತಿತು ಮೌನ ಗೆದ್ದಿತು ಎಂಬ ಸುಂದರ ಸಾಮಾಜಿಕ ನಾಟಕವು ಇರುತ್ತದೆ. ನಂತರ ಬೆಳಗ್ಗೆ 9 ಗಂಟೆಗೆ ಜೋಡು ಎತ್ತಿನ ಗಾಡಿ ಶರ್ತು ಹಾಗೂ ಜೋಡು ಕುದುರೆಯ ಗಾಡಿ ಶರ್ತುಗಳು ನಡೆಯುತ್ತವೆ. ಕಾರಣ ಈ ಒಂದು ಜಾತ್ರೆಗೆ ಸರ್ವ ಭಕ್ತಾದಿಗಳು ಬಂದು ಶ್ರೀ ಬಸವೇಶ್ವರರ ಕೃಪಾ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕೆಂದು ಸರ್ವ ಸದ್ಭಕ್ತರಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ಳುತ್ತಾ ಈ ಜಾತ್ರೆಗೆ ತಾವೆಲ್ಲರೂ ತಪ್ಪದೇ ಬರಬೇಕೆಂದು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಇತಿಹಾಸ ಪ್ರಸಿದ್ಧ ಸುಕ್ಷೇತ್ರ ಹಿರನಂದಿ ಬಸವೇಶ್ವರ ಒಂದು ಜಾತ್ರಾ ಮಹೋತ್ಸವ ಇದು ಶತಮಾನಗಳಿಂದ ನಡೆದು ಬಂದಿರುವಂಥ ಒಂದು ಪರಂಪರೆಯ ಒಂದು ನಮ್ಮ ಗ್ರಾಮದ ಒಂದು ಇತಿಹಾಸದಲ್ಲಿ ಈ ಜಾತ್ರೆಗೆ ಒಂದು ವಿಶಿಷ್ಟವಾದಂಥ ಪರಂಪರೆ ಸ್ಥಾನಮಾನ ಇದೆ. ಪ್ರತಿಷ್ಠಿತ ಒಂದು ಜಾತ್ರೆ. ಈ ಜಾತ್ರೆಯಲ್ಲಿ ವಿಶೇಷವಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಾಗವಹಿಸುವುದೊಂದು ವಾಡಿಕೆ. ಈ ಜಾತ್ರೆಗೆ ಸುಮಾರು ಈ ಒಂದು ಪದ್ಧತಿ ಪ್ರಕಾರ 5 ದಿನದ ಮೊದಲು ಎಲ್ಲ ಊರಿನ ಗ್ರಾಮದ ಎಲ್ಲ ದೇವತೆಗಳು ನಮ್ಮ ಬಸವೇಶ್ವರ ದೇವಸ್ಥಾನದಲ್ಲಿ ಬಂದು 5 ದಿನಗಳ ಕಾಲ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಪಾರ್ವತಿ ಪರಮೇಶ್ವರನ ಉತ್ಸವ ನಡೀತೈತಿ. ದುರ್ಗುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ ಹಿಂಗೆ 5 ದಿನದಿಂದ ಜಾತ್ರೆ ಸ್ಟಾರ್ಟ್ ಆಕೈತಿ. ಆ ಒಂದು ಪರಂಪರೆ ಒಳಗೆ ಬಂದದ್ದೈತಿ. ಆ ಒಂದು ನಿಟ್ಟಿನೊಳಗೆ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಇದನ್ನು ಒಂದು ಅನ್ಯೋನ್ಯತೆ ಭಾವದಿಂದ ಒಂದು ಭಕ್ತಿ ಭಾವದಿಂದ ನಮ್ಮ ಬಸವೇಶ್ವರನ ಜಾತ್ರೆಯನ್ನು ಆಚರಿಸಿಕೊಂಡು ಬಂದಿರುವುದು ಎಲ್ಲರಿಗೂ ತಿಳಿದಿರೋ ವಿಷಯ. ಇತಿಹಾಸ ಪ್ರಸಿದ್ಧವಾದಂಥ ಜಾತ್ರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ರಥೋತ್ಸವಕ್ಕೆ ಬಂದು ಸಾಕ್ಷಿ ಆಗುವುದು ಕೂಡ ನಾವೆಲ್ಲ ಕಣ್ಣನ್ನು ನೋಡಿದ್ದೀವಿ. ಆ ಒಂದು ಪ್ರಕಾರ ಈ ವರ್ಷದ ಈ ಒಂದು ದವದ ಹುಣ್ಣಿಮೆಯ ಜಾತ್ರೆ ಈ ಗುರುವಾರ ಇಂದು ನಾವು ರಥೋತ್ಸವ ಜಾತ್ರೆಯನ್ನು ಬೆಳಗ್ಗೆ ನಾವು ಗ್ರಾಮದ ಎಲ್ಲ ಹಿರಿಯರ ಮತ್ತು ಎಲ್ಲರ ಸಮಕ್ಷಮದಲ್ಲಿ ಒಂದು ಪದ್ಧತಿಯ ಪ್ರಕಾರ ತೇರಿನ ಕಳಸವನ್ನು ಇಟ್ಟು ಆ ಒಂದು ಅತ್ಯಂತ ಅದ್ಧೂರಿಯಾಗಿ ಆ ರಥೋತ್ಸವದ ಎಲ್ಲ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡ್ತಾರೆ ಪೂಜ್ಯರ ನೇತೃತ್ವದಲ್ಲಿ. ಆನಂತರ ನಮ್ಮ ಸಾಯಂಕಾಲ 6:15 ಇದೊಂದು ರಥೋತ್ಸವ ಒಂದು ವಿಶಿಷ್ಟವಾದಂಥ ರಥೋತ್ಸವ. ಯಾಕಂದ್ರೆ ಸುಮಾರು ಒಂದು 5 ರಿಂದ 6 ನಿಮಿಷದಲ್ಲಿ ಆ ದುರ್ಗುಂಡೇಶ್ವರ ದೇವಸ್ಥಾನವನ್ನು ಸುತ್ತ ಹಾಕೊಂಡು ಬರೋದು ನಮ್ಮ ರಾಜ್ಯದೊಳಗೆ ನನಗೆ ಗೊತ್ತಿದ್ದಂಗೆ ನಮ್ಮ ರಾಜ್ಯದೊಳಗೆ ಇದೊಂದು ವಿಶಿಷ್ಟವಾದಂಥ ರಥೋತ್ಸವ ಅಂದರೆ ತಪ್ಪಾಗಲಾರದು ಅಂಥ ಒಂದು ರಥೋತ್ಸವದ ಒಂದು ಜಾತ್ರೆ ನಮ್ಮ ಊರಲ್ಲಿ ನಡೀತಾ ಇದೆ. ಆ ಒಂದು ಜಾತ್ರೆಗೆ ನಡೀತಾ ಇದೆ. ರಥೋತ್ಸವ ಮುಗಿದ ನಂತರ ಒಂದು ಸಾಯಂಕಾಲವಾದ ರಸಮಂಜರಿ ಕಾರ್ಯಕ್ರಮವನ್ನು ಈ ರಥೋತ್ಸವದ ಒಂದು ಮುಂದಿರುವಂಥ ಭವ್ಯವಾದಂಥ ರಂಗ ಸಂಚಿಕೆಯಲ್ಲಿ ಒಂದು ನಾಟಕ ಸಾಯಂಕಾಲ 10:30ಕ್ಕೆ ನಾಟಕ ಜರುಗ್ತಾ ಇದೆ. ಆನಂತರ ನಾಳೆ ಬೆಳಗ್ಗೆ ಶುಕ್ರವಾರ ದಿನ 3 ತಾರೀಕು ನಾಳೆ ಬೆಳಗ್ಗೆ ಈ ಒಂದು ರಥೋತ್ಸವದ ನಿಮಿತ್ತವಾಗಿ ಜೋಡೆತ್ತಿನ ಷರತ್ತುಗಳು ಕೂಡ ಈ ನಮ್ಮ ಗ್ರಾಮದಲ್ಲಿ ಮುಂಜಾನೆ ಜರುಗ್ತವೆ. ಕುದುರೆ ಷರತ್ತುಗಳು ಜರುಗ್ತವೆ. ಆನಂತರ ಈ ಎಲ್ಲ ಷರತ್ತುಗಳು ಜರುಗಿದ ನಂತರ ಸಾಯಂಕಾಲ ಕುಸ್ತಿ ಆಟ ನಡೀತಿದೆ. ಇವೆಲ್ಲ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಗ್ರಾಮದ ಪರಂಪರೆ ಪ್ರಕಾರ ತವಗದ ಬಾಳೆಯಜ್ಜವರ ಅವರ ಒಂದು ಎಲ್ಲರೂ ಅವರ ಉಪಸ್ಥಿತಿಯೊಳಗೆ ನಮ್ಮ ಈ ಜಾತ್ರೆ ನಡೀತಿದೆ. ಅದೊಂದು ವಿಶೇಷವಾದಂಥ ಸಂಪ್ರದಾಯ. ಮತ್ತು ಈ ಜಾತ್ರೆ ನಡೆದು ಆನಂತರ
ಶನಿವಾರ ದಿನ ಇದು ನೆಕ್ಸ್ಟ್ ಕಳಸವನ್ನು ಇಳಿಸಿದ ನಂತರ ಜಾತ್ರೆ ಸಂಪನ್ನ ಆಕೈತಿ. ಎಲ್ಲ ದೇವರುಗಳನ್ನ ಬೀಳ್ಕೊಡ್ತಾರೆ. ಈ ಒಂದು ಪರಂಪರೆಯಂಥ ಜಾತ್ರೆಗೆ ವಿಶೇಷವಾಗಿ ಸುಮಾರು ಸುತ್ತಮುತ್ತಲ ಭಕ್ತ ಸುಮಾರು 10,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಈ ರಥೋತ್ಸವಕ್ಕೆ ಸಾಕ್ಷಿ ಆಕೈತಿ. ಅಂಥ ಒಂದು ಭವ್ಯವಾದಂಥ ರಥೋತ್ಸವದ ಒಂದು ಕೆಲಸ ಕಾರ್ಯಗಳಿಗೆ ಯಾವಾಗಲೂ ಕೂಡ ನಮ್ಮ ಭಾಗದ ಶಾಸಕರಾದಂಥ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅವರ ಒಂದು ಎಲ್ಲ ಈ ಗ್ರಾಮದ ನನ್ನ ಸ್ವಂತ ಊರು ಅನ್ನುವಂಥ ಒಂದು ಭಾವನೆಯಿಂದ ಇದಕ್ಕೆಲ್ಲ ಸಹಾಯ ಸಹಕಾರ ನೀಡ್ತಿದ್ದಾರೆ. ಅವರು ಕೂಡ ಜಾತ್ರೆಗೆ ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಈ ಒಂದು ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಷರತ್ತಿನ ಉದ್ಘಾಟಕರಾಗಿ ಕೂಡ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಬರ್ತಾರೆ. ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಗ್ರಾಮದ ಗುರು ಹಿರಿಯರ ಎಲ್ಲರ ಒಂದು ಉತ್ಸಾಹದಿಂದ ಜರುಗ್ತಾವು. ಈ ಒಂದು ಉತ್ಸಾಹದಿಂದ ಜರುಗುವ ಜಾತ್ರೆಗೆ ತಾವೆಲ್ಲರೂ ಕೂಡ ಆಗಮಿಸಿ ನಮ್ಮ ಗ್ರಾಮದ ಇತಿಹಾಸ ಪ್ರಸಿದ್ಧವಂತ ರಥೋತ್ಸವಕ್ಕೆ ನೀವೆಲ್ಲರೂ ಕಣ್ಣು ತುಂಬಿಸಿಕೊಳ್ಬೇಕು, ಸಾಕ್ಷಿ ಆಗಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಿಗೆ ಕೇಳಿಕೊಂಡು ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳನ್ನು ನಮ್ಮ ಗ್ರಾಮದ ರಥೋತ್ಸವಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಒಂದೆರಡು ಮಾತು ಮುಗಿಸ್ತೀನಿ.